ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಕೇವಲ ಆಚರಣೆಯಲ್ಲ, ಅದು ನಮ್ಮ ಬದುಕಿನ ಒಂದು ಭಾಗ. ವರ್ಷದ ಮೊದಲ ಹಬ್ಬ ರೈತರ ಪಾಲಿನ ಸುಗ್ಗಿ ಹಬ್ಬ, ಅದೇ ಮಕರ ಸಂಕ್ರಾಂತಿ. ಇವತ್ತಿನ ವಿಡಿಯೋದಲ್ಲಿ ಈ ಹಬ್ಬದ ಹಿಂದಿರುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ತಿಳಿಯೋಣ. ಸೂರ್ಯದೇವ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವುದನ್ನೇ ಸಂಕ್ರಾಂತಿ ಅಂತ ಕರೀತೀವಿ. ಆದರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಈ ದಿನ ತುಂಬ ವಿಶೇಷ. ಯಾಕಂದ್ರೆ ಇಂದಿನಿಂದ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತೆ. ನಮ್ಮ ಪುರಾಣಗಳ ಪ್ರಕಾರ ಉತ್ತರಾಯಣ ಅಂದ್ರೆ ದೇವತೆಗಳಿಗೆ ಹಗಲು ಕಾಲ, ಸ್ವರ್ಗದ ಬಾಗಿಲು ತೆರೆಯುವ ಪುಣ್ಯ ಸಮಯ ಇದು. ಸಂಕ್ರಾಂತಿ ಅಂದ ತಕ್ಷಣ ನೆನಪಾಗೋದು ಎಳ್ಳು ಬೆಲ್ಲ. ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಸಮಯದಲ್ಲಿ ಚಳಿ ಹೆಚ್ಚಿರುತ್ತೆ. ಎಳ್ಳು ಮತ್ತು ಬೆಲ್ಲ ನಮ್ಮ ದೇಹಕ್ಕೆ ಉಷ್ಣಾಂಶ ನೀಡುತ್ತೆ, ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಆಧ್ಯಾತ್ಮಿಕವಾಗಿ ಇದು ದ್ವೇಷ ಮರೆತು ಸ್ನೇಹ ಬೆಳೆಸುವ ಸಂಕೇತ. ಸ್ನೇಹಿತರೆ, ಈ ಪುಣ್ಯ ದಿನದಂದು ನದಿ ಸ್ನಾನ ಮತ್ತು ದಾನ ಧರ್ಮ ಮಾಡಿದ್ರೆ ಜನ್ಮ ಜನ್ಮದ ಪಾಪಗಳು ಕಳೆಯುತ್ತವೆ ಅನ್ನೋ ನಂಬಿಕೆ ಇದೆ. ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದು ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗಲಿ ಅಂತ ಪ್ರಾರ್ಥಿಸೋಣ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.